ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಫ್ರೋನ್ಸ್ ನಮ್ಮ ಹತ್ರ ಬಂದಿದೆ, ಒಂದು ಟೊಯೋಟಾ ಗ್ಲಾನ್ಸಾನು ಬಂದಿದೆ. ಸೊ ಇದು ಏನು ವಿಡಿಯೋ ಅಂದರೆ, ಫ್ರೋನ್ಸ್ ಅವ್ರಿಗೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ನಮ್ಮ ಅಂಗಡಿನಲ್ಲಿ IR ಕಾರ್ಡ್ ಡೆಕೋರೇಟ್ ಇನ್ ಬ್ಯಾಂಗ್ಳೂರ್ ಕೋರ್ಮಂಗ್ಲ ಆಡ್ಗುಡಿ ಸಿಗ್ನಲ್ ಅಲ್ಲಿ ಇಲ್ಲೂ ನಿಮಗೆ ಫ್ರೋನ್ಸ್ದು ಕೆಲಸ ಸಕ್ಸಸ್ಫುಲ್ಲಿ ಫ್ರೋನ್ಸ್ನಲ್ಲಿ ಕ್ರೂಸ್ ಆಗಿದೆ. ಈ ಗಾಡಿಗೂ ನಾವು ಕ್ರೂಸ್ ಫಿಟ್ ಮಾಡಿದ್ದೀನಿ. ಇದನ್ನು ಬೇಸ್ ಮಾಡಲ್ಲು. ಸೈಡ್ನಲ್ಲಿ ಫೆಂಡರ್ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಫ್ರೋನ್ಸ್ ಬಂದ್ಬಿಟ್ಟು ಡೆಲ್ಟಾ ಪ್ಲಸ್ ಇರಲಿ, ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಮೂರು ಗಾಡಿಗೂ ಇದರಲ್ಲಿ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇರೋದು ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ. ಗ್ಲಾನ್ಸಾ ಬಂದ್ಬಿಟ್ಟು, ಬೆಲಿನೋ ಬಂದ್ಬಿಟ್ಟು ನಾವು ಬೇಜಾನ್ ಗಾಡಿ ಮಾಡಿದ್ದೀವಿ. ಸೊ ಈ ಸ್ಟೇರಿಂಗು ಸೇಮ್ ಇದೆ, ಪ್ಲಸ್ ಇದರಲ್ಲಿ ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಮಾಡಿದ್ದೀನಿ ನಾವು. ಇದು ಬೇಸ್ ಮಾಡಲ್ ಗಾಡಿನೂ ನೋಡ್ಬೋದು ನೀವು. ಇದಕ್ಕೂ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ, ಆ ಗಾಡಿನೂ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ. ಎರಡು ಗಾಡಿ ನಿಮಗೆ ತೋರಿಸ್ತೀನಿ, ವಿಡಿಯೋ ನೋಡ್ಬೋದು. ಎರಡು ಸೇಮ್ ಸ್ಟೇರಿಂಗ್ ಹಾಕಿ ನಾವು ಸಿಮ್ಲರ್ ಸ್ಟೇರಿಂಗ್ ಹಾಕಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿದ್ದೀನಿ ನೋಡಿ. ಇವರು ಮಿರರೂ ಹಾಕಿಲ್ಲ. ಸೊ ಇದು ಬೇಸ್ ಮಾಡಲ್ ಗಾಡಿ. ಇದಕ್ಕೆ ನಾವು ಕಾರ್ಬನ್ ಫೈಬರ್ ಸ್ಟೇರಿಂಗ್ ಹಾಕಿ ಟೊಯೋಟಾ ಸ್ಟೇರಿಂಗ್ ಇದು ನೋಡ್ಬೋದು ನೀವು, ಟೊಯೋಟಾ ಗ್ಲಾನ್ಸಾ. ಇದರಲ್ಲಿನೂ ಕ್ರೂಸ್ ಕಂಟ್ರೋಲ್ ಸಿಂಬಲ್ ನಿಮಗೆ ಬರ್ತಾ ಇದೆ, ಆಕ್ಟಿವೇಶನ್ ಆಗಿದೆ. ಇದು ಯಾವುದಂದರೆ ಟೊಯೋಟಾ ಗ್ಲಾನ್ಸಾ. ಇದು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಆಗಿದೆ ಟೊಯೋಟಾ ಗ್ಲಾನ್ಸಾನಲ್ಲಿ. ನೆಕ್ಸ್ಟು ಫ್ರೋನ್ಸ್ ನಮ್ಮ ಹತ್ರ ಬೇಜಾನ್ ಜನ ಕೇಳ್ತಾ ಇದ್ರು, ಫ್ರೋನ್ಸ್ ಯಾವಾಗ ನೀವು ಕ್ರೂಸ್ ಆಗೋದು ಅಂತ. ಬಟ್ ಇವಾಗ ಫ್ರೋನ್ಸ್ನಲ್ಲಿ ಸಿಗ್ಮಾ ಇರಲಿ, ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಮೂರು ಗಾಡಿಗೂ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಫ್ರೋನ್ಸ್ಗೂ ಆಗಿದೆ. ಇದನ್ನು ಡೆಮೋ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಅದೇ ಥರ ಇದಕ್ಕೂ ಸ್ಟೇರಿಂಗ್ ಹಾಕಿದ್ದೀನಿ. ಅದು ಸ್ವಲ್ಪ ಚೇಂಜಸ್ ಇದೆ, ಇದು ಸ್ವಲ್ಪ ಚೇಂಜಸ್ ಇದೆ ಸ್ಟೇರಿಂಗ್ ನಿಮಗೆ ನೋಡಿ. ಇದಕ್ಕೂ ಕಾರ್ಬನ್ ಫೈಬರ್ ಸ್ಟೇರಿಂಗ್ ಹಾಕಿ ನಾವು ನಾರ್ಮಲ್ ನಿಮ್ದು ಯಾವ್ದು ಸ್ಟೇರಿಂಗ್ ಇದೆ ಅದೇ ಸ್ಟೇರಿಂಗ್ನಲ್ಲಿ ಕ್ರೂಸ್ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡ್ರೆ ನೀವು ಕ್ರೂಸು ಆನ್ ಆಗುತ್ತೆ, ತಿರ್ಗಾ ಪ್ರೆಸ್ ಮಾಡ್ರೆ ನೀವು ಕ್ರೂಸು ಆಫ್ ಆಗುತ್ತೆ. ಈ ಗಾಡಿನೂ ಕ್ರೂಸ್ ಕಂಟ್ರೋಲು ಆನ್ ಮಾಡಿದ್ದೀನಿ ನಾವು. ಇದು ಆನ್ನು, ತಿರ್ಗಾ ಇದು ಆಫ್. ಇದು ಒಂದು ಕೆಲಸ ಬೇಜಾನ್ ದಿವಸನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮಗೆ ಫ್ರೋನ್ಸ್ನಲ್ಲಿ ನಾವು ಎಷ್ಟು ಗಾಡಿ ಮಾಡಿದ್ದೀನಿ ಲೆಕ್ಕನೇ ಇಲ್ಲ ಫ್ರೋನ್ಸು. ಸೊ ಹಂಗಾಗಿ ಒಂದು ಕ್ರೂಸ್ ಈ ಗಾಡಿನಲ್ಲಿ ಮಿಸ್ಸಿಂಗ್ ಇದ್ದಿದ್ದು. ಸೊ ಅದೂ ಇವಾಗ ಕೆಲಸ 100% IR ಕಾರ್ಡ್ ಡೆಕೋರೇಟ್ ಇನ್ ಬ್ಯಾಂಗ್ಳೂರಿನಲ್ಲಿ ಸಕ್ಸಸ್ಫುಲಿ ಆಗಿದೆ. ನಮ್ಮ ಅಂಗಡಿ ಬಂದ್ಬಿಟ್ಟು ಕೋರ್ಮಂಗ್ಲ ಆಡ್ಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್ ಅಂತಾರೆ, ಅಲ್ಲಿ ನಮ್ಮ ಅಂಗಡಿ ಬರೋದು. ಲೊಕೇಶನ್ ಗೂಗಲ್ನಲ್ಲಿ ಇದನ್ನೇ ಸರ್ಚ್ ಮಾಡ್ಬೋದು, ನೀವು ನೋಡಿ ಬರ್ಬೋದು. ಇದು ಒಂದು ಫ್ರೋನ್ಸ್ನಲ್ಲಿ ಆಗಿದೆ ಕೆಲಸ. ಸ್ಟೇರಿಂಗು ನೋಡ್ಬೋದು. ನಿಮ್ಮ ಸ್ಟೇರಿಂಗ್ ಇದ್ದರೆ ನಿಮ್ಮ ಸ್ಟೇರಿಂಗ್ನಲ್ಲಿನೂ ಆಗುತ್ತೆ, ನೀವು ಬೇರೆ ಸ್ಟೇರಿಂಗ್ ಹಾಕಿದರೆ ಬೇರೆ ಸ್ಟೇರಿಂಗ್ನಲ್ಲಿನೂ ಆಗುತ್ತೆ. ಇನ್ನೊಂದು ಏನಂದರೆ, ಈ ಗಾಡಿನಲ್ಲಿ ಇವಾಗ ಫ್ರೋನ್ಸ್ ಅಂದರೆ ಬೇಜಾನ್ ಜನ ವೇಟಿಂಗ್ನಲ್ಲಿ ಇದ್ದಾರೆ. ಏನಕ್ಕಂದರೆ ಕ್ರೂಸ್ ಕಂಟ್ರೋಲ್ ಬೇಕು ಹೈವೇನಲ್ಲಿ ಒಂದು ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇವಾಗ ಆಗಿರೋದು ಕೆಲಸ ನೋಡಿದ್ರೆ ಕಸ್ಟಮರು ಯಾರಿಗೆ ಆ ಕೆಲಸ ಬೇಕು, ಯಾರು ಕ್ರೂಸ್ ಬಗ್ಗೆನಲ್ಲಿ ಅವ್ರಿಗೆ ಗೊತ್ತಿದೆ, ಅವರ ಹಾಕ್ಸ್ತಾರೆ ಕ್ರೂಸ್ ಒಂದು. ನೆಕ್ಸ್ಟು ಬಂದ್ಬಿಟ್ಟು ಏನಿದೆ ಅಂದರೆ, ಕ್ರೂಸ್ ಕಂಟ್ರೋಲ್ದು ಒಂದು ಕೆಲಸ ಮಾಡೋದು ಒಂದು ರೀತಿ ಇದೆ, ಒಂದು ಫಾಂಡ್ ಇದೆ, ಒಂದು ಕೆಲಸ ಮಾಡೋದು ಇದಿದೆ. ಇವಾಗ ಏನಂದರೆ, ಕೆಲವು ಕಡೆ ನೀವು ಸ್ಟೇರಿಂಗ್ ಫಿಟ್ ಮಾಡ್ಕೊಂಡು ಇರ್ತೀರಾ, ಸ್ಟೇರಿಂಗ್ ಚೇಂಜ್ ಮಾಡಿರ್ತೀರಾ, ಸ್ಟೇರಿಂಗ್ ಕಂಟ್ರೋಲ್ ಹಾಕಿರ್ತೀರಾ, ಏನೇನೋ ಮಾಡಿರ್ತೀರಾ. ಬಟ್ ಅದು ಡೀಟೇಲ್ಸ್ ಇದ್ರೇ ನಮಗೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಕ್ರೂಸ್ ಕಂಟ್ರೋಲ್ ಎಷ್ಟಾಗತ್ತೆ ಅಂದರೆ ಅದು ಪ್ರಯೋಜನನೇ ಇಲ್ಲ ನೀವು ಕೇಳಿದ್ರು. ಯಾಕೆಂದರೆ ಇವಾಗ ಫ್ರೋನ್ಸ್ ಅಂದರೆ ಆಲ್ಮೋಸ್ಟ್ ಗಾಡಿ 3 years 4 years ಇದೆ. ಸೊ ಕೆಲವು ಕಡೆ ನೀವು ಫಿಟ್ ಮಾಡ್ಕೊಂಡು ಇರ್ತೀರಾ, ಸ್ಟೇರಿಂಗ್ ಕಂಟ್ರೋಲ್ ಚೇಂಜ್ ಮಾಡ್ಕೊಂಡು ಇರ್ತೀರಾ, ಇಲ್ಲ ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕ್ಸ್ಕೊಂಡು ಇರ್ತೀರಾ ನೀವು ಬೇಸ್ ಮಾಡೋರಿಗೆ. ಡೆಲ್ಟಾ ಇದೆ, ಡೆಲ್ಟಾ ಪ್ಲಸ್ ಇದೆ, ಅದರಲ್ಲಿ ಸ್ಟೇರಿಂಗ್ ಬಂದಿರ್ತದೆ. ನಿಮ್ಗೆ ಕ್ರೂಸ್ ಕಂಟ್ರೋಲ್ ಒಂದು ಬಂದಿರಲ್ಲ. ಸೊ ಆ ಪ್ರೈಸು ನಿಮಗೆ ಡಿಫ್ರೆನ್ಸ್ ಇರ್ತದೆ, ಈ ಪ್ರೈಸು ಡಿಫ್ರೆನ್ಸ್ ಇರ್ತದೆ. ಸ್ಟೇರಿಂಗ್ ನೀವು ಹಾಕ್ಸ್ಕೊಂಡಿದ್ರೆ ಆ ಪ್ರೈಸ್ ಡಿಫ್ರೆನ್ಸ್ ಇರ್ತದೆ, ಇದೆಲ್ಲ ಬೇರೆ ಬೇರೆ ಥರ ಇರ್ತದೆ. ಇದು ಬಿಫೋರ್ ಆರ್ಡ್ರನ್ನೇ ನಾವು ಕೆಲಸ ಮಾಡೋದು, ಯಾಕೆಂದರೆ ಇದು ಕೆಲಸನೇ ಡಿಫಿಕಲ್ಟ್ ಇದೆ. ಬೆಲಿನೋ, ಗ್ರ್ಯಾಂಡ್ ವಿಟಾರಾ, ಹೈ ರೈಡರ್, ಇಟ್ಟಿಕಾ ಆ ಗಾಡಿ ಸೆಗ್ಮೆಂಟೇ ಬೇರೆ,
ಇದು ಬೆಲಿನೋ ಫ್ರೋನ್ಸ್ ಬಿಟ್ಟು ಫ್ರೋನ್ಸ್ ಕೆಲಸ ಬೇರೆ ಇದೆ. ಅದೇ ಕೆಲಸ ಇದೇ ಕೆಲಸ ಅಂತ ನೀವು ಯೋಚನೆಯಲ್ಲಿ ಇರಬೇಡಿ, ಯಾಕೆಂದ್ರೆ ನಾವು ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ. ಸೊ ಒಂದು ವೈರು ನಿಮ್ಮದು ಕಟ್ಟಿಂಗು, ಟ್ಯಾಂಪರಿಂಗು, ಸ್ಕ್ರೀನು ಅದು ಏನೂ ಆಗಲ್ಲ. ವಾರಂಟಿಗೆ ಇದಕ್ಕೆ ನಮ್ಮ ಕೆಲಸಕ್ಕೆ ಏನು ಸಂಬಂಧ ಇಲ್ಲ. ನೀವು ಬಂದು ಇಲ್ಲಿ ನೋಡಿದ್ರೇ ನಿಮಗೆ ಕೆಲಸ ಗೊತ್ತಾಗೋದು. ಗ್ರ್ಯಾಂಡ್ ವಿಟಾರ ಅಷ್ಟು ದೊಡ್ಡ ಗಾಡಿ, ಅಷ್ಟರಲ್ಲಿನೂ ಆಗಿದೆ, ಹೈ ರೈಡರ್ನೂ ಆಗಿದೆ, ಇಟ್ಟಿಕಾನೂ ಆಗಿದೆ. ಅದು ಬಿಟ್ಟು ತಿರ್ಗಾ ಬೇರೆ ಸೆಗ್ಮೆಂಟ್ನಲ್ಲಿ ಬಂದರೆ ಇನ್ನೋವಾ ಕ್ರಿಸ್ಟಾ ಇದೆ, ಹೈ ಕ್ರಾಸ್ ಇದೆ, ಅಂಥ ಗಾಡಿಗೇನೆಲ್ಲ ನಾವು ಕ್ರೂಸ್ ಆಗಿಬಿಟ್ಟಿದ್ದೀನಿ. ಫ್ರೋನ್ಸ್ ಒಂದಕ್ಕೇನೆ ಆಗಿರಲಿಲ್ಲ, ಅದೂ ಇವಾಗ ಸಕ್ಸಸ್ಫುಲಿ ಆಗಿದೆ ಕ್ರೂಸ್. ಇದು ನೀವು ನೋಡ್ಬೋದು. ಬಂದು ಒಂದು ದಿವಸ ಟೈಮ್ ತೊಗೊಂಡು ಫೋನ್ ಮಾಡ್ಕೊಂಡು ಬಂದು ನಿಮಗೆ ಫಿಟ್ ಮಾಡಿ ಕೊಡೋಣ. ಕ್ರೂಸು ಆಕ್ಟಿವೇಶನ್ ಇವಾಗ 100% ಸಕ್ಸಸ್ ಆಗಿದೆ. ಪ್ರೆಸ್ ಮಾಡೋ ನೀವು ಆನು, ಪ್ರೆಸ್ ಮಾಡೋ ಆಫ್, ಇದು ಒಂದು ಆಗಿದೆ ಕೆಲಸ.